ಪಬ್ಲಿಕ್ ಟೈಮ್ಸ್ ನೌ ಕನ್ನಡ ನ್ಯೂಸ್ಗೆ ನಾನು ಸೋನು. ವಿಜಯಪುರ ಜಿಲ್ಲೆಯ ಚಡಚಣ ತಾಲೂಕಿನ ಲೋಣಿ ಬಿಕೆ ಗ್ರಾಮದಲ್ಲಿ ಸರ್ಕಾರಿ ನೌಕರರಾದ ಮಹಾಂತಪ್ಪ ಸಜ್ಜನರವರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದವರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಂಡು ಕಠಿಣ ಶಿಕ್ಷೆ ನೀಡಬೇಕು ಎಂದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಜಿಲ್ಲಾ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ವಿಜಯಪುರ ಜಿಲ್ಲೆಯ ಚಡಚಣ ತಾಲೂಕಿನ ಲೋಣಿ ಬಿಕೆ ಗ್ರಾಮದಲ್ಲಿ ಸರ್ಕಾರಿ ನೌಕರರಾದ ಮಹಾಂತಪ್ಪ ಎಸ್ ಸಜ್ಜನರವರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದವರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಂಡು ಕಠಿಣ ಶಿಕ್ಷೆ ನೀಡಬೇಕು. ಈ ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ವಿಜಯಪುರ ಜಿಲ್ಲೆಯ ಎಲ್ಲಾ ಸರ್ಕಾರಿ ನೌಕರರು ಮಾನ್ಯರಲ್ಲಿ ವಿನಂತಿಸುವುದೇನೆಂದರೆ, ಚಡಚಣ ತಾಲೂಕಿನ ಲೋಣಿ ಬಿಕೆ ಗ್ರಾಮದ ಸರ್ವೆ ನಂ. 342 ರಲ್ಲಿ ರಸ್ತೆ ಅಳತೆ ಕುರಿತು ಮಾನ್ಯ ತಹಶೀಲ್ದಾರ ಚಡಚಣ ಇವರ ಆದೇಶದ ತಾಲೂಕ ಮೇರೆಗೆ ಭೂಮಾಪಕರಾದ ಮಹಾಂತಪ್ಪ ಎಸ್ ಸಜ್ಜನರವರು ಅಳತೆ ಮಾಡುವ ಕುರಿತು ದಿನಾಂಕ ಫೆಬ್ರವರಿ 11, 2025 ರಂದು ಜಮೀನಿಗೆ ಹೋದಾಗ ಅಳತೆ ಮಾಡುವ ವೇಳೆ ಭೂಮಾಲೀಕರು ಏಕಾಏಕಿ ಬಂದು ಕರ್ತವ್ಯ ನಿರತರ ಭೂಮಾಪಕರಿಗೆ ಅಳತೆ ಕೆಲಸಕ್ಕೆ ಅಡಚಣೆ ಉಂಟು ಮಾಡಿ ಭೂಮಾಪಕರಿಗೆ ಅವಾಚ್ಯ ಶಬ್ದಗಳಿಂದ ನಿಂದನ ಮಾಡಿ ಮಾರಣಾಂತಿಕ ಹಲ್ಲೆ ಮಾಡಿದ್ದರಿಂದ ಭೂಮಾಪಕರು ತೀವ್ರವಾಗಿ ಅಸ್ವಸ್ಥಗೊಂಡು ತಾಲೂಕಾ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದು ಚಿಕಿತ್ಸೆ ಪಡೆಯುತ್ತಿದ್ದಾರೆ. ನೌಕರರ ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ಆಘಾತಕ್ಕೊಳಗಾಗಿದ್ದಾರೆ. ಆದರೆ ಇನ್ನೂವರೆಗೆ ಹಲ್ಲೆ ಮಾಡಿದವರ ಮೇಲೆ ಯಾವುದೇ ಕಾನೂನು ಕ್ರಮಗೊಳ್ಳದೇ ಇರುವುದು ತುಂಬಾ ವಿಷಾದನೀಯವಾಗಿದೆ ಎಂದು ಆರ್.ಎಸ್. ಕದಂ ಮಾತನಾಡಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ವಿಜಯಪುರ ಜಿಲ್ಲಾ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಅವ್ರನ್ನೂ ಕೂಡ ಆದಷ್ಟು ಬೇಗ ನಾವು ಬಂಧಿಸ್ತೀವಿ. ಸೊ ಸರ್ಕಾರಿ ಅಧಿಕಾರಿಗಳಾಗಿ ಅಥವಾ ಸರ್ಕಾರದ ಪರವಾಗಿ ಕೆಲಸ ಮಾಡೋರಾಗಲಿ, ನಿಮ್ಮ ಒಂದೇ ಇಲಾಖೆ ಅಂತಲ್ಲ, ಬೇರೆ ಎಲ್ಲ ಇಲಾಖೆಗಳಲ್ಲೂ ಕೂಡ ಪೊಲೀಸ್ ಇಲಾಖೆ ಯಾವಾಗಲೂ ಇದ್ದೇ ಇರುತ್ತೆ. ಸೊ ತಾವು ಧೈರ್ಯವಾಗಿ ಕೆಲಸ ಮಾಡಿ. ಮಾಧ್ಯಮದ ಮಿತ್ರರಿಗೆ ಧನ್ಯವಾದಗಳು. ಇವತ್ತು ಏನಪ್ಪ ಅಂದ್ರೆ ನಾವೆಲ್ಲ ಸರ್ಕಾರಿ ಕರ್ನಾಟಕ ನೌಕರರ ಸಂಘದ ಎಲ್ಲ ಪದಾಧಿಕಾರಿಗಳು ಮತ್ತು ಭೂಮಾಪನ ಜಿಲ್ಲಾ ಸಂಘ ರಾಜ್ಯ ಸಂಘದ ಪದಾಧಿಕಾರಿಗಳು ಇವತ್ತು ಸೇರಿದ್ವು ಅಂತಂದರೆ ದಿನಾಂಕ 11/2/2025 ಚಡಚಣ ತಾಲೂಕಿನ ಲೋಣಿ ಬಿಕೆ ಗ್ರಾಮದಲ್ಲಿ ನಮ್ಮ ADM ಸರ್ವೇರ್ ಏನದಾನ ಸಜ್ಜನ ಅನ್ನುವಂಥ ನಮ್ಮ ಸರ್ವೇರ ಆ ಸರ್ವೇರ ಅಳತೆ ಮಾಡ್ಲಿಕ್ಕೆ ಸರ್ಕಾರಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿಯ ಪ್ರಭಾವಿ ವ್ಯಕ್ತಿಗಳು ಕೂಡಿ ಆ ನಮ್ಮ ಸರ್ವೇರಿಗೆ ಮಾರಣಾಂತಿಕವಾಗಿ ಹಲ್ಲೆಯನ್ನು ಮಾಡಿದ್ದಾರೆ. ಆದ್ರೆ ಅವನ ಸ್ಥಿತಿ ಹಿಂಗದ, ಅವ ಬದುಕ್ತಾನೋ ಏನು ಮಾಡ್ತಾನೋ ಗೊತ್ತಿಲ್ಲ, ಅಷ್ಟು ಸೀರಿಯಸ್ ಕಂಡೀಷನ್ ಅದ. ನಾವು ಆ ನಿಟ್ಟಿನಲ್ಲಿ ಪೊಲೀಸ್ ಸ್ಟೇಷನಿಗೆ ಹೋಗಿ ನಾವು ಫಿರ್ಯಾದಿನ ಕೊಟ್ಟಿದ್ದೀವಿ. ಆದರೆ 24 ಗಂಟೆ ಆದರೂ ಕೂಡ ಯಾರನ್ನು ಬಂಧಿಸಿದ್ದಾರೆ, ಸ್ಥಳ ಮಜರ್ ಇನ್ನೂವರೆಗೆ ಸ್ಥಳ ಮಜರ್ ಮಾಡಿಲ್ಲ, ತನಿಖೆಯನ್ನು ಮಾಡಿಲ್ಲ. ಯಾರನ್ನು ಬಂಧಿಸಿದಾರೆ ಅನ್ನೋದು ಇನ್ನೂ ಮಾಹಿತಿ ಅವರು ನಮಗೆ ನಮ್ಮ ಇಲಾಖೆಗೆ ಇನ್ನೂ ಮಾಹಿತಿ ಕೊಟ್ಟಿಲ್ಲ. ಈ ರೀತಿಯಾಗಿ ಪ್ರತಿಯೊಂದು ನೌಕರಿಗೆ, ಸರ್ವೆ ಇಲಾಖೆ ನೌಕರಿ ಅಷ್ಟೇ ಅಲ್ಲ, ಪ್ರತಿಯೊಂದು ಇಲಾಖೆ ನೌಕರಿಗೆ ಹಿಂಗೆ ಸಾರ್ವಜನಿಕರು ಹೊಡಿದು ಮಾಡಿದ್ರೆ ಮುಂದಿನ ದಿನಗಳಲ್ಲಿ ನಾವು ಕೆಲಸ ಮಾಡೋಕ್ಕೆ ಆಗುವುದಿಲ್ಲ. ಸೊ ಮುಂದಿನ ನಂದು ಏನು ವಿನಂತಿಪ್ಪ ಅಂತಂದ್ರೆ, ಇದನ್ನು ಮಾನ್ಯ ಘನ ಸರ್ಕಾರ ಗಮನಕ್ಕೆ ತಗೊಂಡು ಮುಂದಿನ ದಿನಗಳಲ್ಲಿ ನಮ್ಮ ಸರ್ವೇರಿಗೆ ಅಥವಾ ನಮ್ಮ ಸರ್ಕಾರಿ ನೌಕರಿಗೆ ಸೂಕ್ತ ಭದ್ರತೆಯನ್ನು ಕೊಡಬೇಕು. ಅಲ್ಲದೆ ಏನು ನಮ್ಮ ಸರ್ವೇರ ಮ್ಯಾಗ ಹಲ್ಲೆ ಆಗ್ಯದ, ಆ ಆರೋಪಿ ಎಷ್ಟೇ ಪ್ರಭಾವಿ ಇರಲಿ ಅವನನ್ನು ಕೂಡಲೇ ಅವರು ಎಲ್ಲರನ್ನೂ ಬಂಧಿಸಿ ಉಗ್ರವಾದ ಶಿಕ್ಷೆಗೆ ಅವ್ರು ಒಳಪಡಿಸಬೇಕು. ಸಪೋಸ್ ಈ ರೀತಿಯಾಗಿ ಅವ್ರಿಗೆ ಶಿಕ್ಷೆ ಮಾಡಲಾರ್ದ, ಅವ್ರಿಗೆ ನೀವು ಅರೆಸ್ಟ್ ಮಾಡಲಾರ್ದ, ಒಳಗೆ ಹಾಕಲಾರ್ದ ಇದ್ರಿಪ್ಪ ಅಂದ್ರೆ ಇವತ್ತು ನಾವು ಸಮಾಧಾನದಿಂದ ಮನವಿಯನ್ನು ಕೊಡ್ಲಾಕತ್ತಿದ್ದೀವಿ. ಮುಂದಿನ ದಿನಗಳಲ್ಲಿ ಇಡೀ ಕರ್ನಾಟಕ ಬಂದ್ ಮಾಡಿ ನಮ್ಮ ಆಡಳಿತ ವ್ಯವಸ್ಥೆಗೆ ನಾವು ಎಲ್ಲರೂ ಕೂಡಿ ಬಿಸಿ ಮುಟ್ಟಿಸುವಂಥ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ. ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಮ್ಮ ಸಂಘದ ರಾಜ್ಯ ಸಂಘದ ಉಪಾಧ್ಯಕ್ಷರಿಂದ ಮತ್ತು ತಾಲೂಕಾ ಸಂಘ ಜಿಲ್ಲಾ ಸಂಘದ ಅಧ್ಯಕ್ಷರಿಂದ ಎಲ್ಲ ಜಿಲ್ಲೆಯ ಭೂಮಾಪಕರಿಂದ ಶಾಂತಿಯುತವಾಗಿ ಮನವಿ ಕೊಡೋದು ಮೊದಲನೇ ಹಂತ. ಈ ಮನವಿ ಸರ್ಕಾರ ಲಘುವಾಗಿ ಎಲ್ಲರೂ ಪರಿಗಣಿಸಿದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಆಗ್ತದೆ. ಇಡೀ ಕರ್ನಾಟಕ ಸರ್ಕಾರದ ಸರ್ವೆ ಇಲಾಖೆಯ ಆಡಳಿತ ವ್ಯವಸ್ಥೆ ಖಂಡಿತವಾಗಿ ಸ್ಥಗಿತ ಆಗ್ತದೆ. ಎಲ್ಲ ಸರ್ಕಾರಿ ಭೂಮಾಪಕರು ರೋಡ್ಗೆ ಇಳಿತಾರೆ, ಪೂರ್ಣ ಕೆಲಸ ಬಂದ್ ಆಗ್ತದೆ. ದಯವಿಟ್ಟು ನಮ್ಮ ಸರ್ಕಾರಿ ನೌಕರಿಗೆ ಏನು ಅನ್ಯಾಯ ಆಗ್ಯದ
ಆ ಅನ್ಯಾಯನ ನೀವು ಸರಿಪಡಿಸಿ ಆ ಆರೋಪಿಗಳು ಎಷ್ಟೋ ಪ್ರಭಾವಿ ಇರಲಿ ಅವರನ್ನು ಬಂಧಿಸಬೇಕು. ನಮಗೆ ನ್ಯಾಯವನ್ನು ಒದಗಿಸಿ ನೀವು ಕೊಡ್ತೀರಂಥೇಳಿ ನಿಮಗೆ ಎಲ್ಲ ನಮ್ಮ ಸರ್ಕಾರಿ ಬಂಧುಗಳ ಪರವಾಗಿ, ಸರ್ಕಾರಿ ಭೂಮಾಪನ ಇಲಾಖೆ ಎಲ್ಲ ಸಂಘದ ಪರವಾಗಿ, ಎಲ್ಲ ಸರ್ಕಾರಿ ಭೂಮಾಪಕರ ಪರವಾಗಿ, ಸರ್ಕಾರಿ ನೌಕರರ ಪರವಾಗಿ ನಾನು ವಿನಂತಿಪೂರ್ವಕ ಕೇಳಿಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ. ನಾನು RS ಕದಂ, ಸಂಘಟನಾ ಕಾರ್ಯದರ್ಶಿ, ವಿಜಯಪುರ ಜಿಲ್ಲಾ ಸಂಘ. ಘಟನೆ ಆಗಿದ್ದು ಚಡಚನ್ ತಾಲೂಕಿನ ಲೋನಿ BK ಗ್ರಾಮ. ಸರ್ಕಾರಿ ರಸ್ತೆ ಎಳೆಯುವಂಥ ಸಮಯದಲ್ಲಿ ಅವನ ಮ್ಯಾಗ ಬಾಜುಕಿನವ್ರು ಬಂದು ನೀ ಯಾಕೆ ಎಳಿತಿ ಅಂತ ಹೇಳಿ ಹಲ್ಲೆ ಮಾಡಿದ್ದಾರೆ. ಅವನಿಗೆ ಸಾಕಷ್ಟು ಹಲ್ಲೆ ಮಾಡಿ ಅವನಿಗೆ ಸದ್ಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಅದಾನ. ಅವನ ಸ್ಥಿತಿ ಇಂಡಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಅದಾನ. ಅವನ ಸ್ಥಿತಿ ಚಿಂತಾಜನಕ ಅದ. ಹಿಂಗ ಡೇ ಬೈ ಡೇ ಆಗಿ ಹೋತಂದ್ರೆ ಸರ್ಕಾರಿ ನೌಕರಿ ಭದ್ರತೆ ಎಲ್ಲಿ ಸಿಗ್ತದ ರೀ? ಹೆಂಗೆ ವರ್ಕ್ ಮಾಡೋದು ನಾವು? ಖಂಡಿತ ಇದನ್ನ ಲಘುವಾಗಿ ಪರಿಗಣಿಸಬೇಡ್ರಿ. ಖಂಡಿತ ಇದನ್ನ ನೀವು ಸೀರಿಯಸ್ ಆಗಿ ತಗೊಂಡು ನಮ್ಮ ಸಹೋದರನಿಗೆ ಆದಂಥ ಅನ್ಯಾಯಕ್ಕೆ ನೀವು ನ್ಯಾಯವನ್ನು ನಿಮ್ಮ ನಿಟ್ಟಿನಲ್ಲಿ, ನಿಮ್ಮ ಮಾಧ್ಯಮದ ನಿಟ್ಟಿನಲ್ಲಿ ನಾನು ಮಾನ್ಯರಿಗೆ ವಿನಂತಿಯನ್ನು ಮಾಡ್ಕೋತೀನಿ. ಅರೆಸ್ಟ್ ಇಬ್ಬರನ್ನು ಮಾಡಿದಾರಂತ ನ್ಯೂಸ್ ಅದ, ಬಟ್ ಸ್ಥಳ ತನಿಖೆ ಮಾಡಿಲ್ಲ, ಸ್ಥಳ ಮಜರ್ ಮಾಡಿಲ್ಲ, ಯಾರನ್ನ ಅರೆಸ್ಟ್ ಮಾಡ್ಯಾರ ಅಂತೇಳಿ ಇನ್ನೂ ನಮಗೆ ತೋರಿಸಿ ಅದು ಹೇಳೇ ಇಲ್ಲ. ಬರೀ ಅರೆಸ್ಟ್ ಮಾಡ್ಯಾರ ಅಂತಂದ್ರೆ ಹೆಂಗ್ರಿ? ದಯವಿಟ್ಟು ಅದನ್ನ ಸ್ಟೇಟ್ಮೆಂಟ್ ಕೊಡ್ಬೇಕು. ಯಾರು ಅರೆಸ್ಟ್ ಮಾಡಿದಾರ, ಎಷ್ಟು ಮಂದಿನ ಮಾಡಿದಾರ ಅಂತ ಸ್ಟೇಟ್ಮೆಂಟ್ ಕೊಟ್ಟಾಗ ನಮ್ಮ ಇಲಾಖೆ ನೌಕರಿಗೆ ಒಂದು ಜಯ ಸಿಗ್ತದೆ. ಅಲ್ಲಿವರೆಗೆ ನಮ್ಮ ಇಲಾಖೆ ನೌಕರು ಇದು ವಿನಂತಿ ಪೂರ್ವಕ ಒಂದು ಬೇಡಿಕೆ ಅದ, ಸಮಾಧಾನದಿಂದ ಹೋರಾಟ ಅದ. ಇದು ಆಗದೆ ಹೋದ್ರೆ ಮುಂದಿನ ದಿನಗಳಲ್ಲಿ ಎಲ್ಲ ನಮ್ಮ ನೌಕರು ಬೀದಿಗಿಳಿತಾರೆ, ಎಲ್ಲ ಆಡಳಿತ ವ್ಯವಸ್ಥೆ ಸ್ಥಗಿತ ಆಗ್ತದೆ. ಇದನ್ನು ಪರಿಗಣಿಸಿ ಅವರಿಗೆ ನೀವು ಇದನ್ನ ಬಂಧಿಸಿ ಉಗ್ರವಾದ ಶಿಕ್ಷೆನ ಕೊಡಿಸ್ರಿ ಅಂತ ಹೇಳಿ ನನ್ನ ಮಾತಿಗೆ. ನಿಮ್ಮ ಸರ್ವರ್ ಏನದಲ್ಲ ಅವ್ರ ಮೇಲೆ ಹಲ್ಲೆ ಆಗ್ತಿದ್ದಾರೆ. ಹೌದು, ಅದಕ್ಕೆ ಸರ್ಕಾರ ನಿಮ್ಗೆ ಏನು ಬೆಳಕಿ, ನಿಮ್ಮ ರಕ್ಷಣೆ ಯಾವ ರೀತಿ ಕೊಡಬೇಕಂದ್ರೆ ಏನು? ನಮ್ಮ ಸರ್ಕಾರಿ ನೌಕರಿ ಭದ್ರತೆ ಅಂದ್ರೆ ಹೆಂಗ್ ಕೊಡ್ಬೇಕಪ್ಪ ಅಂದ್ರೆ, ಸರ್ಕಾರಿ ನೌಕರ ಬೀದಿಗೆ ಇಳಿದ, ರಸ್ತೆಗೆ ಇಳಿದ, ಕೆಲಸಕ್ಕೆ ಇಳಿದಪ್ಪ ಅಂದ್ರೆ ಪೊಲೀಸರವ್ರ ಜೊತೆ ಇರಬೇಕು, ಪೊಲೀಸ್ ಪ್ರೊಟೆಕ್ಷನ್ ಕೊಡುವಂತ ವ್ಯವಸ್ಥೆ ಮಾಡಬೇಕು. ನಮಗ್ ಬಡದಾಗ ಅದಕ್ಕೆ ಇದನ್ನು ನೀವು ನಿಮ್ಮ ನಿಟ್ಟಿನಲ್ಲಿ ಸರ್ಕಾರಕ್ಕೆ ನೀವು ಕೂಡ ಮಾನ್ಯರಿಗೆ ಗಮನಕ್ಕೆ ತರಬೇಕಂತ ಹೇಳಿ ವಿನಂತಿ ಮಾಡ್ಕೋತೇನೆ. RS ಕದಂ, ಸಂಘಟನಾ ಕಾರ್ಯದರ್ಶಿ, ವಿಜಯಪುರ ಸರ್ವೆ ಸಂಘ. ಚಡಚಣ ತಾಲೂಕಿನಲ್ಲಿ ಸರ್ಕಾರಿ ಭೂಮಾಪಕರಾಗಿ ಕೆಲಸ ಮಾಡ್ತಕ್ಕಂಥ ಮಾಂತೇಶ್ ಸಜ್ಜನ್ ಅವ್ರ ಮೇಲೆ ಸರ್ಕಾರಿ ರಸ್ತೆ ಅಳತೆ ಮಾಡುವಾಗ ಅಲ್ಲಿದ್ದಂಥ ಅಕ್ಕಪಕ್ಕದ ಜಮೀನ್ದಾರಾದಂಥ ಕೆಲವು ದುಷ್ಕರ್ಮಿಗಳು ಅವ್ರ ಮೇಲೆ ಹಲ್ಲೆ ಮಾಡಿರ್ತಾರೆ. ಅವರು ಏಕಾಏಕಿ ಹಲ್ಲೆ ಮಾಡೋದನ್ನು ಇವತ್ತು ನಾವು ರಾಜ್ಯ ಸರ್ಕಾರಿ ನೌಕರ ಸಂಘ ಹಾಗೂ ರಾಜ್ಯ ಭೂಮಾಪನ ನೌಕರ ಸಂಘ ತೀವ್ರವಾಗಿ ಖಂಡಿಸಿದ್ದೀವಿ. ಅವ್ರು ಯಾರು ಹಲ್ಲೆ ಮಾಡಿದಂಥ ದುಷ್ಕರ್ಮಿಗಳನ್ನು 24 ಗಂಟೆಯಲ್ಲಿ ಅರೆಸ್ಟ್ ಮಾಡಿ ಅವರಿಗೆ ಕಠಿಣ ಶಿಕ್ಷೆ ಒಳಪಡಿಸ್ಬೇಕಂತ ಕೇಳ್ಕೊಂಡಿದ್ದೀವಿ. ಇವತ್ತು ಹಲ್ಲೆಗೊಳಗಾದವರು ಆಸ್ಪತ್ರೆಯಲ್ಲಿದ್ದಾರೆ. ಕೇವಲ 2 ಮಾತ್ರ ಅರೆಸ್ಟ್ ಆಗಿದ್ದಾರೆ ಅಂತ ಇವತ್ತು ಜಿಲ್ಲಾ ವರಿಷ್ಠ ಅಧಿಕಾರಿಗಳು ನಮ್ಮನ್ನು ತಿಳಿಸಿದ್ದಾರೆ. ಹಾಗೂ ಇವತ್ತು ನಾವು ಏನು ಮನವಿ ಕೊಟ್ಟಿದ್ದೀವಿ, ಸರ್ಕಾರಿ ನೌಕರರ ಮೇಲೆ ಹಲ್ಲೆ ಆಗ್ತದಂತಂದು ಖಂಡಿಸಿ ಏನು ಮನವಿ ಕೊಟ್ಟಿದ್ದೀವಿ, ಈ ಮನವಿಗೆ ಸಕಾರಾತ್ಮಕ ಸ್ಪಂದನೆ ನೀಡಿ ನಮ್ಮ ಗೌರವಿತ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಅವ್ರ ಮೇಲೆ ಕಠಿಣ ಕ್ರಮ ಕೊಡುತ್ತೀವಿ. ಸರ್ಕಾರಿ ನೌಕರರ ಪರವಾಗಿ ನಾವಿದ್ದೇವೆ, ಯಾವುದೇ ರೀತಿ ಭಯಪಡುವ ಅವಶ್ಯಕತೆ ಇಲ್ಲ ಅಂತ ತಿಳಿಸಿರುತ್ತಾರೆ. ಹಾಗೂ ನಾವು ಕೂಡ ಮಾಧ್ಯಮ ಮಿತ್ರರಲ್ಲಿ ಇದೇ ರೀತಿ ನಮ್ಮ ಏನು ನ್ಯಾಯ ದೊರಕಿಸ್ಕೊಡ್ಬೇಕು, ನಿಮ್ಮ ಮುಖಾಂತರ ರಾಜ್ಯದ ಸರ್ಕಾರ ಮಟ್ಟದವರೆಗೆ ಈ ಏನು ಸರ್ಕಾರಿ ನೌಕರ ಮೇಲೆ ಆಗ್ತದ ಹಲ್ಲೆಗಳನ್ನು ತಡೆ ಹಿಡಿಯಲಿಕ್ಕೆ ನೀವು ಅವರಲ್ಲಿ ಮನವರಿಕೆ ಮಾಡಿಕೊಡ್ಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಮಾಂತೇಶ್ ಶ್ರೀಶೈಲ್ ಸಜ್ಜನ್ ಅಂತ ತಾಲೂಕಾ ಸರ್ವೇರು, ಅವರು ತಹಸೀಲ್ದಾರ್ ಅಂಡರಲ್ಲಿ ಕೆಲಸ ಮಾಡ್ತಾರೆ. ತಹಸೀಲ್ದಾರ್ ಅಂಡರಲ್ಲಿ ಕೆಲಸ ಮಾಡಬೇಕಾದ್ರೆ ಸರ್ಕಾರಿ ರಸ್ತೆ, ಸರ್ಕಾರಿ ಹಳ್ಳ, ಸರ್ಕಾರಿ ಜಮೀನುಗಳ ಸಂರಕ್ಷಣೆ ಮಾಡ್ತಕ್ಕಂಥ ಅವ್ರದ್ದು ಕರ್ತವ್ಯ. ಅದೇ ರೀತಿ ಸಾರ್ವಜನಿಕರು ಒಂದು ಮನವಿ ಕೊಟ್ಟಿರ್ತಾರೆ ತಹಸೀಲ್ದಾರ್ಗೆ ರಸ್ತೆ ಅಳತೆ ಮಾಡಿಕೊಡ್ಬೇಕಂತ. ಆ ತಹಸೀಲ್ದಾರ್ ಆದೇಶದ ಮೇರೆಗೆ ಆ ರಸ್ತೆ ಅಳತೆ ಮಾಡೋಕ್ಕೆ ಹೋದಂಥ ಸಂದರ್ಭದಲ್ಲಿ ಅವರಿಗೆ ಆ ರಸ್ತೆ ಪಕ್ಕದಲ್ಲಿ ಇದ್ದಂಥ ಒಂದು ಕಾಲೇಜ್, ಆ ಕಾಲೇಜಿನ ಏನು ಸ್ಟಾಫ್ ಇದೆ ಅವ್ರ ಮೇಲೆ ತೀವ್ರವಾಗಿ ಹಲ್ಲೆ ಮಾಡ್ತಾರೆ. ಅವ್ರು ಹಲ್ಲೆ ಮಾಡಿದಂಥ ವ್ಯಕ್ತಿಗಳು
ತುಂಬ ಪ್ರಭಾವಿ ವ್ಯಕ್ತಿಗಳು ಆಗಿದ್ದರಿಂದ ನಮಗೆ ನ್ಯಾಯ ಸಿಗೋದು ಸ್ವಲ್ಪ ಲೇಟ್ ಆಗ್ತಾ ಇದೆ ಅಂತ ನಾವು ಕೂಡ ಇವತ್ತು SP ಸಾಹೇಬರಿಗೆ ಮನವರಿಕೆ ಮಾಡಿದ್ದೀವಿ, ಜಿಲ್ಲಾಧಿಕಾರಿಗಳಿಗೂ ಮನವಿ ಮಾಡಿದ್ದೀವಿ. ಆದ್ದರಿಂದ ಅಂಥವರು ಈ ಕಾನೂನಿನ ಕ್ರಮದಿಂದ ಎಸ್ಕೇಪ್ ಆಗಬಾರ್ದು ಅನ್ನೋ ಉದ್ದೇಶದಿಂದ ನಾವು ಮಾಧ್ಯಮ ಮಿತ್ರರಲ್ಲಿ ಮತ್ತೊಮ್ಮೆ ಮನವಿ ಮಾಡ್ಕೊಳ್ಳೋದೇನೆಂದರೆ ಇಂಥವರಿಗೆ ಕಠಿಣ ಶಿಕ್ಷೆ ಕೊಡಿಸುವಲ್ಲಿ ನೀವು ಕೂಡ ನಮ್ಮ ಸರ್ಕಾರಿ ನೌಕರರಿಗೆ ಕೈ ಜೋಡಿಸಬೇಕು ಅಂತ ಹೇಳಿ ಎಲ್ಲರ ಪರವಾಗಿ ನಾನು ಕೇಳ್ಕೊಳ್ತೇನೆ. ಅದು ಚಡ್ಚಾಣ ತಾಲೂಕಿನ ಬೆಕ್ಕಿ ಲೋಣಿ ಗ್ರಾಮದಲ್ಲಿ ಆಗಿರ್ತದೆ. ಅವರು 4-5 ಜನ ಸೇರಿ ಅವ್ರ ಮೇಲೆ ಹಲ್ಲೆ ಮಾಡಿರ್ತಾರೆ. ಆ ಹಲ್ಲೆ ಮಾಡಿದಂಥ ಸಂದರ್ಭದಲ್ಲಿ ಅವ್ರಿಗೆ ಕಾಲಲ್ಲಿ ತುಳಿದು, ಆಮೇಲೆ ಇನ್ನೊಬ್ಬರು ಭೂಮಾಪಕರಿದ್ರು, ಅವರು ಕಲ್ಲು ತೊಗೊಂಡು ಹೊಡೆಯುವಾಗ ಅವರು ಓಡಿ ಹೋಗಿರ್ತಾರೆ. ಅಯ್ಯೋ ಇದೇನು ಅಲ್ಲಿ ಇನ್ನೊಬ್ಬರು ಸರ್ಕಾರಿ ಭೂಮಾಪಕರು ಹಲ್ಲೆಗೊಳಗಾಗಿದ್ದಾರೆ. ಅವ್ರಿಗೆಲ್ಲ ಬೆನ್ನ ಮೇಲೆ ಒದ್ದು, ಕಾಲ ಮೇಲೆ ಅವಾಚ್ಯ ಶಬ್ದಗಳನ್ನು ನಿಂದಿಸಿ ಅವ್ರಿಗೆ ಬೆನ್ನ ಮೇಲೆ, ಕಾಲಿಂದ ಒದ್ದು, ಹೊಟ್ಟೆ ಮೇಲೆ ಒದ್ದು ಈ ಥರ ತೀವ್ರವಾಗಿ ಅವರಿಗೆ ನೋವನ್ನು ಉಂಟು ಮಾಡಿರ್ತಾರೆ. ಸರ್ವೆಗೆ ಹೋಗಬೇಕಾದ್ರೆ ನಮ್ಮಲ್ಲಿ ಸರ್ವೇರ್ ಜೊತೆ ಒಬ್ಬರು ಅಸಿಸ್ಟೆಂಟ್ ಇರ್ತಾರೆ, ಅಥವಾ ಯಾರೋ ಲೈಸೆನ್ಸ್ ಸರ್ವೇರ್ ಇನ್ನೊಬ್ಬರು ಜೊತೆ ಕರ್ಕೊಂಡು ಹೋಗಿರ್ತಾರೆ. ಅಲ್ಲಿ ಸಾರ್ವಜನಿಕರ ಅಳತೆ ಇದ್ದಾಗ ಅದಕ್ಕೆ ಎಲ್ಲ ಸಾರ್ವಜನಿಕರು ಕೂಡ ಇರ್ತಾರೆ. ಅಲ್ಲಿ ನಿನ್ನೆ ನಾವು ಆ ಸಾರ್ವಜನಿಕರು ಏನು ಅರ್ಜಿ ಕೊಟ್ಟಿದ್ರು ಅವರು ಕೂಡ ನಾವು ಅವ್ರನ್ನ ಭೇಟಿ ಮಾಡಿದಾಗ ಅವರು ಕೂಡ ನಮ್ಮ ಎದುರುಗಡೆನೇ ಆಗಿದೆ ಸರ್ ಇದು, ಅವರು ದೊಡ್ಡ ಒಂದು ಕಲ್ಲು ಎತ್ತು ಹಾಕಿ ರೆಡಿ ಇದ್ರು ಅವ್ರ ಮೇಲೆ. ಅಂಥ ಸಂದರ್ಭದಲ್ಲಿ ನಾವು ಕೂಡ ಕೂಗಾಟ ಮಾಡಿದಾಗ ಅವರು ಅದರಿಂದ ಕಲ್ಲುಗಳನ್ನು ತೆಳಗೆ ಬಿಸಾಕಿ ಅಷ್ಟೊತ್ತಿಗೆ ಇವರು ಅಲ್ಲಿಂದ ಓಡಿ ಹೋಗುವಲ್ಲಿ ಯಶಸ್ವಿಯಾಗಿರ್ತಾರೆ. ಇಲ್ಲಾಂದರೆ ಅಲ್ಲಿ ಅವ್ರಿಗೆ ಪ್ರಾಣಹಾನಿ ಇತ್ತು ಅಂತ ಅವರು ಕೂಡ ನಮಗೆ ತಿಳಿಸಿದರು. ಸೊ ಹಾಂ, ಲೋಕಲ್ ಅಲ್ಲಿ ಅವರು. ಹಾಂ ಸರ್, ಪದೇ ಪದೇ ನಿಮ್ಮ ಸರ್ವರ್ ಆಗಲಿ ಮತ್ತು ಸರ್ಕಾರಿ ನೌಕರರ ಮೇಲೆ ಹಲ್ಲೆ ಆಗ್ತಾ ಇದೆ, ಅದಕ್ಕೆ ಸರ್ಕಾರ ಏನು ಮಾಡಬೇಕು? ಈಗ ಸರ್ಕಾರ ಹಲ್ಲೆ ಮಾಡಿದಂಥವ್ರ ಮೇಲೆ ಕಠಿಣವಾದ ಶಿಕ್ಷೆ ಕ್ರಮಗೊಂಡು ಅವ್ರ ಮೇಲೆ ಶಿಕ್ಷೆ ಮಾಡಿದ್ರೆ ನಮ್ಮ ಭೂಮಾಪಕರಲ್ಲ, ವಿಲೇಜ್ ಅಕೌಂಟೆಂಟ್ಸ್ ಇರ್ಬೋದು, ಯಾವುದೇ ಸರ್ಕಾರಿ ನೌಕರರು ಇರ್ಬೋದು, ಅಥವಾ ಇವತ್ತು ಪೊಲೀಸ್ ಅಧಿಕಾರಿಗಳು ಇರ್ಬೋದು, ಅವರು ರಕ್ಷಣೆ ಮಾಡೋದು ಹೋದಂಥ ಸಂದರ್ಭದಲ್ಲಿ ಕೆಲವು ಪುಂಡಗಳು ಅವರೆಲ್ಲ ಮೇಲೆ ಹಲ್ಲೆ ಮಾಡ್ತಾರೆ. ಯಾರು ಹಲ್ಲೆ ಮಾಡ್ತಾರೆ ಅವ್ರು ಯಾರೇ ಸರ್ಕಾರಿ ನೌಕರ ಅಂದರೂ ಎಲ್ಲ ಒಂದೇ. ಅಂಥವ್ರ ಮೇಲೆ ಕಠಿಣವಾದ ಶಿಕ್ಷೆ ಅವ್ರಿಗೆ ಗುರಿಪಡಿಸಿದ್ರೆ ಸರ್ಕಾರ, ಇಂಥ ದುಷ್ಕೃತ್ಯಗಳು ನಮ್ಮ ಕರ್ನಾಟಕದಲ್ಲಿ ನಡೆಯೋಲ್ಲ. ಸೊ ಹಾಗಾಗಿ ಜನರಿಗೂ ಕೂಡ ಮನವರಿಕೆ ಆಗಬೇಕು. ಒಬ್ಬ ಸರ್ಕಾರಿ ಕೆಲಸ ಮಾಡೋಕ್ಕೆ ಬಂದಂಥ ಅಧಿಕಾರಿ ಮೇಲೆ ಅಡ್ಡಿಪಡಿಸಿ ಅವನ ಮೇಲೆ ಹಲ್ಲೆ ಮಾಡಿದರೆ ಯಾವ ರೀತಿ ಶಿಕ್ಷೆ ಆಗುತ್ತೆ. ನಾವು ಇಂಥ ಕೆಲಸ ಮಾಡಬಾರ್ದು. ಏನೇ ಇದ್ದರೂ ಕೂಡ ಅವ್ರಿಗೆ ಕೆಲಸದಲ್ಲಿ ಸಹಕರಿಸಬೇಕು. ಅವ್ರೇನಾದರೂ ಅವರಿಗೆ ಅದು ಸ್ಯಾಟಿಸ್ಫೈ ಇರಲಿಲ್ಲ ಅಂತಂದರೆ ಮುಂದೆ ತಹಸೀಲ್ದಾರ್ ಮುಂದೆ AC ಇದ್ದಾರೆ, DC ಇದ್ದಾರೆ, ಸಾಕಷ್ಟು ಸ್ಟೆಪ್ಸ್ ಇದ್ದಾವೆ. ಅಲ್ಲಿ ಸರ್ಕಾರ ಇದೆ, ಅಥವಾ ಕೋರ್ಟ್ ಇದೆ, ಕಾನೂನಿದೆ. ಸೊ ಅಂಥ ಕೆಲಸ ಮಾಡೋ ಸಂದರ್ಭದಲ್ಲಿ ಅವ್ರು ಯಾರೂ ಕಾನೂನನ್ನು ತಮ್ಮ ಕೈಗೆ ಎತ್ಕೊಂಡು ದುಷ್ಕೃತ್ಯ ಎಸಬಾರ್ದಂತ ನಾನು ಈ ತಮ್ಮಲ್ಲಿ ಅವರು ಯಾರು ಇವತ್ತು ಹಲ್ಲೆ ಮಾಡಿದ್ದಾರೆ ಅವರನ್ನು ಅದರಲ್ಲಿ ಇಬ್ಬರನ್ನ ಅರೆಸ್ಟ್ ಮಾಡಿದ್ದೀವಿ. ಇನ್ನೂ ಇಬ್ಬರನ್ನು ಕೂಡ ನಾವು ಹುಡುಕಾಡ್ತಾ ಇದ್ದೀವಿ. ಅವ್ರನ್ನ ಕೂಡ ಬೇಗ ನಾವು ಅರೆಸ್ಟ್ ಮಾಡ್ತೀವಿ, ಹಾಗೂ ಅವರಿಗೆ ಕಠಿಣ ಶಿಕ್ಷೆ ಕೊಡಿಸ್ತೀವಿ. ಯಾರೇ ಸರ್ಕಾರಿ ನೌಕರರು ನೀವು ಎದೆಗುಂದುವುದು ಬೇಡ, ನಿಮ್ಮ ಜೊತೆ ನಾವು ಇದ್ದೀವಿ ಅಂತ ಅವರು ನಮಗೆ ಇವತ್ತು ಭರವಸೆ ಕೊಟ್ಟಿದ್ದಾರೆ. ರಾಜಕೀಯ ಕೈವಾಡ ಏನೂ ಇಲ್ಲ. ಅವ್ರು ಹಲ್ಲೆ ಮಾಡಿದವರು ಸ್ವಲ್ಪ ಅವ್ರದ್ದೇನೋ ಕಾಲೇಜ್ ಇದೆ ಅಂತ ನಮ್ಗೆ ಗೊತ್ತಾಯಿತು. ಕಾಲೇಜ್ ದುಡ್ಡಿದ್ದವರು, ಹಣ ಇದ್ದವರು ಸ್ವಲ್ಪ ತಮ್ಮ ಪ್ರಭಾವವನ್ನು ಬೆಳೆಸಿ ತಮಗಾಗತನ ಶಿಕ್ಷೆಯಿಂದ ತಪ್ಪಿಸ್ಕೊಳ್ಬೇಕಂತ ಪ್ರಯತ್ನ ಪಡ್ತಾ ಇದ್ದಾರೆ. ಅದಕ್ಕೆ ನಾವು ಪೊಲೀಸ್ ಇಲಾಖೆ ಮೇಲೆ ಹಾಗೂ ನಮ್ಮ ಜಿಲ್ಲಾಧಿಕಾರಿಗಳ ಮೇಲೆ ನಮಗೆ ಅಪಾರವಾದ ನಂಬಿಕೆ ಇದೆ. ಅವ್ರು ನ್ಯಾಯ ಕೊಡಿಸ್ತಾರೆ, ಅವ್ರನ್ನ ಅರೆಸ್ಟ್ ಮಾಡಿಸ್ತಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ರಾಮು ರಾಠೋಡ್, ರಾಜ್ಯ ಉಪಾಧ್ಯಕ್ಷರು, ಭೂಮಾಪನ ನೌಕರರ ಸಂಘ.